ಹಲೋ ವಿದ್ಯಾರ್ಥಿಗಳೇ, ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಯಾವತ್ತು ಬರುತ್ತೆ, ಹಾಗೆ KCET ರಿಸಲ್ಟ್ ಅನ್ನ ಯಾವಾಗ ಕೊಡ್ತಾರೆ? ಈಗ ಬಹಳಷ್ಟು ವಿದ್ಯಾರ್ಥಿಗಳು ಈ ಎರಡು ಟಾಪಿಕ್ ಬಗ್ಗೆ ತುಂಬಾ ಡೌಟ್ಸ್ಗಳನ್ನ ಕೇಳ್ತಾ ಇದ್ದಾರೆ. KCET ಎಕ್ಸಾಮ್ಸ್ ಯಾವಾಗ ಕೊಡ್ತಾರೆ ಅನ್ನೋದಕ್ಕಿಂತ ಮುಂಚೆ ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬಗ್ಗೆ ನೋಡೋಣ. ಈಗ ಏಪ್ರಿಲ್ 24 ಇಂದ ಸೆಕೆಂಡ್ ಎಕ್ಸಾಮ್ಸ್ ನಡೀತಾ ಇದೆ. ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ಆನ್ಯುವಲ್ ಎಕ್ಸಾಮ್ ನಡೀತಾ ಇದೆ. ಅದು ಮುಗಿದ ಮೇಲೆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆದ ಮೇಲೆ ರಿಸಲ್ಟ್ ನ ಏಪ್ರಿಲ್ 18 ಅನೌನ್ಸ್ ಮಾಡ್ತೀವಿ ಅಂತ ಒಂದು ಟೆಂಟೇಟಿವ್ ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಏಪ್ರಿಲ್ 18 ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಆಫ್ಟರ್ 2 ಡೇಸ್ ಏಪ್ರಿಲ್ 20ನೇ ತಾರೀಕು KCET ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಮತ್ತೆ ಇನ್ನು ವಿದ್ಯಾರ್ಥಿಗಳು ಕೇಳ್ತಾ ಇರೋದು, ಸರ್ KCET ರ್ಯಾಂಕಿಗೆ ಸೆಕೆಂಡ್ ಎಕ್ಸಾಮ್ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರಾ? ಹೌದು, ಸೆಕೆಂಡ್ ಎಕ್ಸಾಮ್ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳೋದಕ್ಕೋಸ್ಕರನೇ ಸೈನ್ಸ್ ವಿದ್ಯಾರ್ಥಿಗಳು ಎಸ್ಪೆಷಲಿ ಇಂಪ್ರೂವ್ಮೆಂಟ್ ಎಕ್ಸಾಮ್ ತಗೊಂಡಿದ್ದಾರೆ. ಯಾಕೆಂದ್ರೆ ಒಂದು 3% 4% ಇನ್ಕ್ರೀಸ್ ಆದ್ರೆ 2% ಇನ್ಕ್ರೀಸ್ ಆದ್ರೂ ನಮಗೆ ರ್ಯಾಂಕಿಂಗ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇಂಪ್ರೂವ್ಮೆಂಟ್ ಎಕ್ಸಾಮ್ ತಗೊಂಡಿದ್ದಾರೆ. ಸೊ ಆ ಸೆಕೆಂಡ್ ಎಕ್ಸಾಮ್ ಅನ್ನ KCET ರ್ಯಾಂಕಿಗೆ ಕನ್ಸಿಡರ್ ಮಾಡ್ತಾರೆ. ಅದಕ್ಕೋಸ್ಕರ ಸೆಕೆಂಡ್ ಎಕ್ಸಾಮ್ ಯಾರು ತಗೊಂಡಿದಾರೋ ಅವರು ಚೆನ್ನಾಗಿ ಎಕ್ಸಾಮ್ ನ ಬರೀರಿ. ಸೊ KCET ಮಾರ್ಕ್ಸ್ 50%, ಬೋರ್ಡ್ ಎಕ್ಸಾಮ್ ಸೆಕೆಂಡ್ PU ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ 50% ತಗೊಂಡು KA ರ್ಯಾಂಕ್ ಅನೌನ್ಸ್ ಮಾಡ್ತಾ ಇರೋದಕ್ಕೋಸ್ಕರ ಸೆಕೆಂಡ್ ಎಕ್ಸಾಮ್ ನ ಚೆನ್ನಾಗಿ ಬರೀರಿ. ನಿಮ್ಮ ಆ ಎಕ್ಸಾಮ್ ಅಲ್ಲಿ 2% ಅಥವಾ 3% ಇಲ್ಲ 1% ಇನ್ಕ್ರೀಸ್ ಆದ್ರೂ ಇಲ್ಲಿ ರ್ಯಾಂಕಿಂಗು KCET ರ್ಯಾಂಕಿಂಗು ಇಂಪ್ರೂವ್ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಸೊ ಇಷ್ಟು ಹೇಳ್ತಾ KCET ರ್ಯಾಂಕಿಂಗ್, ಸೊ KCET ರಿಸಲ್ಟ್ ಏಪ್ರಿಲ್ 20ನೇ ತಾರೀಕು ಬರ್ತಾ ಇದೆ ಟೆಂಟೇಟಿವ್. ಹಾಗೆ ಏಪ್ರಿಲ್ 18ನೇ ತಾರೀಕು ಸೆಕೆಂಡ್ ಎಕ್ಸಾಮ್ ಸೆಕೆಂಡ್ PUC ಸೆಕೆಂಡ್ ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ. ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಗಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ಸ್ ಹಾಕಿ, ಅದಕ್ಕೆ ರಿಪ್ಲೈ ಕೊಡೋ ಪ್ರಯತ್ನ ಪಡ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.